ಬಹುಶಃ ಇದಕ್ಕಿಂತ ಓಪನ್ ಆಗಿ ರಾಜಕಾರಣವನ್ನು ಬೆರೆಸ್ತಲೇ ಸೊ ಕಾನೂನುಬದ್ಧವಾಗಿ ಮಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ನಮ್ಮ ಮುಖ್ಯಮಂತ್ರಿಗಳಾಗಲಿ, ಉಪಮುಖ್ಯಮಂತ್ರಿಗಳಾಗಲಿ, ಗೃಹ ಮಂತ್ರಿಗಳಾಗಲಿ ಯಾವುದೇ ಥರದ ರಾಜಕಾರಣ ಬೆರೆಸ್ತಕ್ಕಂಥ ಪ್ರಶ್ನೆ ನಮ್ಗೆ ಅವಶ್ಯಕತೆಯೂ ಇಲ್ಲ. ನಾವು ಅದರ ಕಡೆ ಗಮನವೂ ಹರಿಸಲ್ಲ. ಓಟು ಮತ್ತು ತನಿಖಾ ಸಂಸ್ಥೆ ಮಧ್ಯದಲ್ಲಿ ನಡ್ಕೊಂಡು ಅಲ್ಲ ಸರ್, KR ನಗರ ಶಾಸಕರೇ ಒಂದು ರೀತಿಯಲ್ಲಿ ಕುಮ್ಮಕ್ಕು ಕೊಟ್ಟು ರೇವಣ್ಣನ ಮೇಲೆ ಕಂಪ್ಲೇಂಟ್ ಮಾಡಿಸಿರೋದು ಕಿಡ್ನಾಪ್ ಪ್ರಕರಣ ಅಂತ ಈಗ ಆರೋಪ ಮಾಡಿದ್ದಾರೆ ಶಾಸಕರು. ಈಗ ಅಮ್ಮ ಬಂದಿರೋ ಸತ್ಯ ಅಲ್ಲೇನ್ರಿ ಬಿಡಿ, ಮತ್ತೆ ಎಲ್ಲ ತನಿಖೆ ಆಗುತ್ತೆ. ಇದು ರಾಜಕೀಯ ಆ ಥರದ್ದೇನು ಇಲ್ಲ ಅಂತೀರಾ? ಖಂಡಿತ ನಮಗೆ ಅವಶ್ಯಕತೆಯೂ ಇಲ್ಲ. ಅಲ್ಲ, ಅರೆಸ್ಟ್ ಆದ ಸಂದರ್ಭದಲ್ಲಿ ರೇವಣ್ಣ ಈ ಮಾತನ್ನೇ ಹೇಳಿದ್ರು ಅವರೇ. ಅವರು ಅಕ್ಯೂಸ್ ಆಗಿ ಅರೆಸ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದಾಗ ಒಬ್ಬ ಮಾಜಿ ಪ್ರಧಾನಿಯವರ ಮಗ, ಮಾಜಿ ಮುಖ್ಯಮಂತ್ರಿ ಸೋದರ, ಅವರು ಮಾಜಿ ಮಂತ್ರಿಗಳು ಸಹಜವಾಗಿ ಅವರಿಗೆ ನೋವಾಗಿರುತ್ತೆ ಹೇಳಿದ್ದಾರೆ. ನಮಗೂ ಇದೇನು ಖುಷಿ ಕೊಡುವಂಥ ವಿಚಾರ ಅಲ್ಲ, ನಮಗೂ ಬೇಸರ ಇದೆ. ಅದರ ಪ್ರಕ್ರಿಯೆ ಯಾರೇ ತಪ್ಪು ಮಾಡಿದ್ರು ಕಾನೂನು ಎದುರಿಸಲೇಬೇಕಾಗುತ್ತೆ. ನಾವೇ ಅಲ್ಲ, ಅವ್ರ ಸ್ವಂತ ಮನೆಯವರೇ ಮುಖ್ಯಮಂತ್ರಿ ಆಗಿದ್ದು ಇದು ಅನಿವಾರ್ಯ ಕಾನೂನು. ಇದರಿಂದ ಇದ್ರ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡೋದಕ್ಕಿಂತ ಕಾನೂನು ಮುಂದಿನ ಇದನ್ನು ಗಮನಿಸ್ಬೇಕು. ಥ್ಯಾಂಕ್ ಯು.